ರಾಜಕಾರಣದಲ್ಲಿ ಈಗಾಗಲೇ ಸಾಕಷ್ಟು ಸಂಚಲನವನ್ನು ಮೂಡಿಸಿರುವಂಥ ಧಾರವಾಡ ಲೋಕಸಭಾ ಕ್ಷೇತ್ರದ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ವಿಚಾರವಾಗಿ ಏನು ಈಗಾಗಲೇ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿರುವಂಥ ಆ ಪಂಚಮಶಾಲಿ ಗುರುಪೀಠಕ್ಕೆ ಏನು ದಿಂಗಾಲೇಶ್ವರ ಶ್ರೀಗಳು ಭೇಟಿ ಕೊಟ್ಟಿರುವಂಥದ್ದು. ಸೊ ಆ ವಿಚಾರವಾಗಿ ಮಾತಾಡಲಿಕ್ಕೇನು ಹರಿಹರ ಪಂಚಮಶಾಲಿ ಪೀಠದ ಏನು ಶ್ರೀಗಳಾದಂಥ ವಚನಾನಂದ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಈಗ ನಾನು ಮಾತಾಡ್ತಾ ಹೋಗ್ತೇನೆ. ಶ್ರೀಗಳ ಮೊದಲನೇದಾಗಿ ದಿಂಗಾಲೇಶ್ವರ ಶ್ರೀಗಳ ಒಂದು ಈ ಚುನಾವಣಾ ಸ್ಪರ್ಧೆ ವಿಚಾರವಾಗಿ ತಮ್ಮ ಅಭಿಪ್ರಾಯ ನೋಡಿ. ದಿಂಗಾಲೇಶ್ವರ ಮಹಾಸ್ವಾಮೀಜಿಯವರು ನಾವು ಕಳೆದ 25 ವರ್ಷದಿಂದ ಆತ್ಮೀಯ ಸ್ನೇಹ ಸಂಬಂಧ ನಮ್ಮದು. ಅವರು ಆ ಭಾಗದಲ್ಲಿ ಅತ್ಯಂತ ಪ್ರಭಾವಿ ಪ್ರವಚನಕಾರರು. ಲಕ್ಷಾಂತರ ಭಕ್ತರನ್ನು ತಮ್ಮ ವಾಣಿ ಮುಖಾಂತರ ಸೆಳೆಯುವಂಥ ಶಕ್ತಿ ಸಾಮರ್ಥ್ಯ ಅವರಲ್ಲಿದೆ, ಅದರಲ್ಲಿ ಎರಡು ಮಾತಿಲ್ಲ. ಅವರು ಸಹಜವಾಗಿ ನಿನ್ನೆ ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗುವ ದಾರಿ ಮಧ್ಯದಲ್ಲಿ ಯುಗಾದಿ ಹಬ್ಬದ ವಿಷಯಗಳನ್ನು ಮಾಡಲಿಕ್ಕೆ ನಮ್ಮ ಹತ್ರ ಬಂದರು. ಕೆಲವರು ವಿಚಾರಗಳನ್ನು ಅವರು ಅವ್ರದ್ದೇ ಆದಂಥ ನೋವುಗಳನ್ನು ನಮ್ಮ ಮುಂದೆ ತೋಡ್ಕೊಂಡಿದ್ದಾರೆ. ಹಾಗಾಗಿ ಒಂದು ಹೇಗೆ ಉತ್ತರದಲ್ಲಿ ಮಠಾಧೀಶರು ಪೀಠಾಧೀಶರು ರಾಜಕಾರಣಕ್ಕೆ ಬಂದಾರೋ ಹಾಗೆ ದಕ್ಷಿಣ ಕೂಡ ಮಠಾಧೀಶರು ರಾಜಕಾರಣಕ್ಕೆ ಬಂದರೆ ಹೇಗೆ ಅಂತ ಒಂದು ಪ್ರಶ್ನೆ ಇತ್ತು. ಈಗಾಗಲೇ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಆ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಆ ಹೆಜ್ಜೆಯನ್ನು ನಾವು ಸ್ವಾಗತಿಸ್ತೇವೆ ಒಂದು ಪೀಠದ ಪೀಠಾಧ್ಯಕ್ಷರಾಗಿ. ಇದರಲ್ಲಿ ಯಾವುದೇ ನಮಗೆ ದ್ವಂದ್ವ ನಿಲುವುಗಳು ಇಲ್ಲ. ಹಾಗಾಗಿ ನಿನ್ನೆ ಅವರು ನಮ್ಮನ್ನು ಬಂದು ನಮ್ಮ ಬೆಂಬಲವನ್ನು ಕೋರಿದರು. ಆದರೆ ನಾವು ಹೇಳಿದ್ದು, ನಾವು ಈಗಾಗಲೇ ಕಳೆದ 10 ದಿನಗಳಿಂದ ಹಲವಾರು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ದೇವೆ. ಯುಗಾದಿ ಸಂದರ್ಭದಲ್ಲಿ ನಾವು ಪೀಠದಲ್ಲಿದ್ದೇವೆ. ಮತ್ತು ನಾಳೆಯಿಂದ ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇವೆ. ವಿವಿಧ ಲೋಕಸಭಾ ಕ್ಷೇತ್ರಗಳಲ್ಲಿ ಹೋಗಿ ಅಲ್ಲಿ ಸಭೆಗಳನ್ನು ಮಾಡಿ ಭಕ್ತರ ಅಭಿಪ್ರಾಯ, ಅನಿಸಿಕೆ, ಅವರ ನೋವು ನಲಿವುಗಳನ್ನು ಕೇಳುವಂಥ ಒಂದು ಪರಿಪಾಠವನ್ನು ಇಟ್ಟುಕೊಂಡಿದ್ದೇವೆ. ಅದಾದಮೇಲೆ ನಮ್ಮ ನಿರ್ಧಾರವನ್ನು ನಾವು ಪ್ರಕಟಿಸ್ತೀವಿ ಅಂಥೇಳಿ ತಿಳಿಸಿದ್ದೇವೆ. ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಇದು ಒಂದು ಸಭೆ ಮಾಡ್ತಾರೆ ಸ್ವಾಮೀಜಿ ಹೇಗೆ ಅಂತ, ಯಾವ ರೀತಿ ಇರುತ್ತೆ ಅದು ರೂಪುರೇಷೆಗಳು? ಈಗಾಗಲೇ ಸಭೆಗಳು ಆರಂಭವಾಗಿದ್ದಾವೆ. ಆಯಾ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಭೆಗಳು ಆರಂಭವಾಗಿದ್ದಾವೆ. ಅವರು ಚರ್ಚೆಯನ್ನು ಮಾಡ್ತಾಯಿದ್ದಾರೆ. ನಾವು ಹೋದ್ಮೇಲೆ ಈಗ ನಾವು ಮೊನ್ನೆ ಬಾಗಲಕೋಟೆ ಜಿಲ್ಲೆಗೆ ಪ್ರವಾಸ ಮಾಡಿದ್ದೇವೆ, ಚಿಕ್ಕೋಡಿ ಜಿಲ್ಲೆಗೆ ಹೋಗಿದ್ದೇವೆ, ಬೆಳಗಾವಿ ಜಿಲ್ಲೆಗೆ ಪ್ರವಾಸವನ್ನು ಮಾಡಿದ್ದೇವೆ. ಈಗ ಇನ್ನೂ ಅನೇಕ ಜಿಲ್ಲೆಗಳಿದ್ದಾವೆ. ಅಲ್ಲೆಲ್ಲೇ ಹೋಗಿ ಪ್ರವಾಸವನ್ನು ಮಾಡಿ ಚರ್ಚೆಯನ್ನು ಮಾಡಿ ನಾವು ಯಾರಿಗೆ ಸಪೋರ್ಟನ್ನು ಮಾಡಬೇಕು ಅನ್ನೋದನ್ನು ನಾವು ನಿರ್ಧಾರವನ್ನು ಪ್ರಕಟ ಮಾಡ್ತೇವೆ. ಎಷ್ಟು ಜಿಲ್ಲೆಗಳಲ್ಲಾಗಿದೆ ಸಭೆ? ಈಗಾಗಲೇ 13 ಜಿಲ್ಲೆಗಳಲ್ಲಿ ನಮ್ಮ ಭಕ್ತರು ಸಭೆಯನ್ನು ಮಾಡಿದ್ದಾರೆ. ಈಗ ಅಲ್ಲಿ ನಾವು ಪ್ರಮುಖ ಸಭೆಗಳನ್ನು ನಾವು ಮಾಡ್ತೇವೆ. ಅಲ್ಲಿ ಸಭೆಗಳನ್ನು ಮಾಡಿ ನಾವು ತೀರ್ಮಾನವನ್ನು ಪ್ರಕಟಿಸ್ತೇವೆ. 13 ಜಿಲ್ಲೆಗಳಲ್ಲಿ ಈಗ ಯಾವ ಪಕ್ಷಕ್ಕೆ ತಾವು ಬೆಂಬಲ ಕೊಡಬೇಕಂತ ಅನ್ನೋದು ಅಂತಿಮ ತೀರ್ಮಾನ ಆಗಿದೆ ಹೇಗೆ ಅಂತ ನೋಡಿ. ಅದನ್ನು ನಮ್ಮ ಪೀಠದಲ್ಲಿ ಇಲ್ಲಿ 14ನೇ ತಾರೀಕು ನಮ್ಮ ಶ್ರೀಪೀಠದಲ್ಲಿ ಮೀಟಿಂಗ್ ಇದೆ ಇಲ್ಲಿ ಹರಿಹರದಲ್ಲಿ. ಅಲ್ಲಿ ನಾವು ಪ್ರಕಟವನ್ನು ಮಾಡುತ್ತೇವೆ. ನಮ್ಮ ನಿರ್ಧಾರವನ್ನು ನಾವು ತಿಳಿಸ್ತೇವೆ. ಪ್ರಮುಖ ಮತ್ತು ನನ್ನ ದಿಂಗಾಲೇಶ್ವರ ಶ್ರೀಗಳ ವಿಚಾರಕ್ಕೆ ಬರ್ತೀನಿ. ಆ ದಿಂಗಾಲೇಶ್ವರ ಶ್ರೀಗಳಿಗೆ ತಮ್ಮ ಬೆಂಬಲ ಇದೆಯಾ ಹೇಗೆ ಅಂತ? ಅಲ್ಲ, ನಾವು ಈಗಾಗಲೇ ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತೇವೆ. ಪರಮಪೂಜ್ಯರು ಚುನಾವಣೆಗೆ ನಿಂತಿರುವುದನ್ನು ಒಬ್ಬ ಮಠಾಧೀಶರಾಗಿ ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಇವತ್ತು ರಾಜಕಾರಣದಲ್ಲಿ ಭಾಳಷ್ಟು ಅಶುದ್ಧಿ ಇದೆ. ಆ ಅಶುದ್ಧಿಯನ್ನು ನಾಶ ಮಾಡಲಿಕ್ಕೆ ಒಬ್ಬ ಮಠಾಧೀಶರು ಹೆಜ್ಜೆ ಇಟ್ಟಾಗ ಅದನ್ನು ಸ್ವಾಗತಿಸ್ತೇವೆ. ಆದರೆ ಬೆಂಬಲವನ್ನು ವಿಚಾರದಲ್ಲಿ ಅದನ್ನು ನಾವು ತರಾತುರಿಯಾಗಿ ಯಾವುದೇ ಮಾಡೋದಿಲ್ಲ. ಯಾಕೆಂದರೆ ಇದು ವ್ಯಕ್ತಿಯ ಪ್ರಶ್ನೆ ಅಲ್ಲ, ಸಮಷ್ಟಿ ಪ್ರಜ್ಞೆಯ ವಿಷಯ ಆಗಿರೋದರಿಂದ ಅಲ್ಲಿ ಸಭೆಯನ್ನು ಶೀಘ್ರದಲ್ಲೇ ಆ ಭಾಗದ ಸಭೆಯನ್ನು ಮಾಡಿ ನಾವು ನಿರ್ಧಾರವನ್ನು ಪ್ರಕಟಿಸ್ತೇವೆ.